ಹಾಯ್. ನಾನು ಕೂಡ ಯೂಟ್ಯೂಬ್ ಮಾಡಬೇಕಂತೇಳಿ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ. ಆದರೆ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ಆ ಲಾಗಿಂದ ಏನು ಮಾಡ್ತಿದ್ದೀನಿ, ನನಗೆ ಈ ಮುಂಚೆ ಯಾವುದೂ ಕೂಡ ನಾನು ಮಾಡದೇ ಇರಲಿಲ್ಲ. ಅಂದರೆ ನಾನು ಯೂಟ್ಯೂಬು ಕ್ರಿಯೇಟ್ ಮಾಡಬೇಕಂತೇಳಿ ನನ್ನ ಮೈಂಡ್ಸೆಟ್ ಒಳಗೆ ಇರಲಿಲ್ಲ. ನನಗೆ ಕೆಲವೊಂದಿಷ್ಟು ಜನ ಏನಂತಾರೆ ಅಂದರೆ, ಅದು ನನ್ನ ವೈಯಕ್ತಿಕ ನನ್ನ ಸಂಬಂಧಿಕರಾಗಿರ್ಬೋದು, ಈ ಥರ ಎಲ್ಲ ತುಂಬ ಒಂದಿಷ್ಟು ಏನು ಮಾಡಿದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಏನು ಮಾಡಿದೆ, ಡಿಲೀಟ್ ಮಾಡ್ತಾಯಿದ್ದೆ ನಾನು. ಸೊ ಹೆಂಗಂದರೆ, ಪ್ರೊಫೈಲ್ ಕ್ರಿಯೇಟ್ ಮಾಡೋದು, ಒಂದೆರಡು ಅಪ್ಲೋಡ್ ಮಾಡೋದು, ಮತ್ತು ಡಿಲೀಟ್ ಮಾಡೋದು, ಮತ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು, ಮತ್ತು ಅಪ್ಲೋಡ್ ಮಾಡೋದು, ಮತ್ತು ಡಿಲೀಟ್ ಮಾಡೋದು, ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೆ. ಸೊ ಅವಾಗ ನನಗೆ ಅನಿಸ್ತಿತ್ತು, ನಾನು ನನ್ನ ವರ್ಕಿಂದ ನಾನು ಯಾವತ್ತೂ ನಾನು ಬಿಟ್ಕೊಡ್ಲಿಲ್ಲ. ಆದರೆ ನನಗೆ ಜನರು ಆಡ್ತಕ್ಕಂಥ ಮಾತು ಮೇಲೆ ನಾನು ತುಂಬ ಫೋಕಸ್ ಮಾಡ್ತಿದ್ದೆ. ಹಾಗಾಗಿ ನಾನು ತುಂಬ ಸರಿ ಮಾಡಿದ್ದೀನಿ. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ, ನಾನು ಇವತ್ತು ಹೊಸ ಯೂಟ್ಯೂಬು ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು, ನಾನು ಗ್ರೋತ್ ಆಗಬೇಕು, ನನಗೆ ಇರ್ತಕ್ಕಂಥ ಟ್ಯಾಲೆಂಟ್ ನಾನು ತೋರಿಸ್ಬೇಕಂದ್ರೆ, ಜನರು ಆಡೋ ಮಾತಿಗೆ ಯಾವತ್ತೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ, ಆಯಿತಾ? ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾತಾಡಿ. ನಿಮ್ದು ಯಾವುದು ರಾಂಗು ರೈಟು ಅದು ಜಸ್ಟ್ ನಿಮಗೆ ಬಿಟ್ಟು ವಿಚಾರ. ಅದು ನೀವು ಅದನ್ನು ಅದಕ್ಕೆ ತೊಗೋಬೇಡಿ. ಬಟ್ ಅದನ್ನು ಜನ ನಿರ್ಧಾರ ಮಾಡ್ತಾರೆ, ಅದು ಕರೆಕ್ಟ್ ಆಯಿತು ಸರಿ ಆಯಿತು. ಇನ್ನೊಂದು ಮೇನ್ ಕ್ವಾಲಿಟಿ ಏನು ಗೊತ್ತಾ, ನನ್ನ ಹತ್ರ ಆಡಿಯೋ ಕ್ವಾಲಿಟಿ ಇಲ್ಲ, ನನ್ನ ಹತ್ರ ವೀಡಿಯೋ ಕ್ವಾಲಿಟಿ ಇಲ್ಲ, ಅದು ಮ್ಯಾಟ್ರೇ ಆಗೋಲ್ಲ. ನಿಮ್ಮ ಹತ್ರ ಏನಿದ್ರು ನಡೀತದೆ. ಸ್ವಲ್ಪ ಸಣ್ಣ ಕ್ಯಾಮ್ರಾ ಇತ್ತಾ, ಸ್ಮಾರ್ಟ್ಫೋನ್ ಇತ್ತಾ, ಓಕೆ. ಕಂಟೆಂಟ್ ಕ್ವಾಲಿಟಿ ಇದ್ರೆ ಮಾತ್ರ ನೀವು ಅದು ಯಾವುದೇ ಇಂಟೆನ್ಷನ್ ಇಲ್ಲ, ನೀವು ಬೇಗ ಗ್ರೋತ್ ಆಗ್ತೀರಿ, ಹೌದಾ? ಆಮೇಲೆ ಇನ್ನೊಂದು ಏನಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನು ಅನಿಸುತ್ತೋ, ನಿಮಗೆ ಈಗ ನಿಮಗೆ ಲಾಗ್ ಮಾಡ್ಬೇಕು ಅನಿಸ್ತಾ, ಓಕೆ ಲಾಗ್ ಮಾಡಿ. ಆಮೇಲೆ ಕಂಟೆಂಟ್ ಮಾಡ್ಬೇಕು ಅನಿಸ್ತಾ, ಕಂಟೆಂಟ್ ಮಾಡಿ. ಈ ರೀತಿಯಾಗಿ ನಿಮ್ಗೆ ಏನು ಅನಿಸುತ್ತೋ ಕೂಡ ಅದನ್ನು ನಿಮಗೆ ಯಾವುದೇ ಕ್ಯಾಮ್ರಾ ಮುಂದೆ ನೀವು ಯಾವತ್ತು ನಿರರ್ಗಳವಾಗಿ ಮಾತಾಡೋದನ್ನು ಕಲ್ಕೊತೀರೋ ಆವತ್ತು ನೀವು ಗ್ರೋತ್ ಹೋಗ್ತೀರಿ. ಇದು ಮಾತ್ರ ಪರ್ಫೆಕ್ಟ್. ನಾನು ಕೂಡ ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋ ಕೂಡ ಇವತ್ತಿಗೂ ನಾನು ಪ್ರೆಸೆಂಟ್ ಹೇಳ್ತಿದ್ದೀನಿ. ನಾನು ಕೂಡ ತುಂಬ ನನಗೆ ಭಯ ಆಗುತ್ತೆ ಇವತ್ತು ಕ್ಯಾಮ್ರಾ ಇಟ್ಕೊಳ್ಬೇಕಾದ್ರೆ. ನನ್ನ ಫ್ರೆಂಡ್ಸ್ ಮುಂದೆ ಆಗಿರ್ಬೋದು, ಆಮೇಲೆ ಈ ಲೋಕಲ್ ಹೋಗ್ಬೇಕಾದ್ರೆ, ನಾನು ಬರಬೇಕಾದ್ರೆ ಈ ಕ್ಯಾಮ್ರಾ ಹಿಡ್ಕೊಂಡಾಗಲಿ, ಯಾರಾದರೂ ನೋಡಿದ್ರೆ ಏನಂತಾರೋ, ಇವನೇನು ಎಲ್ಲ ಓದೋದು ಬಿಟ್ಟು ಎಲ್ಲ ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಎಲ್ಲ ಮಾಡ್ತಿದ್ದಾನೆ ನಾನು. ಸೊ ಅವರೆಲ್ಲ ಮಾತಾಡೋರು ಇದ್ದೇ ಇರ್ತಾರೆ. ಮಾತಾಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಮಾತಾಡೋರು ಇರಬೇಕು. ಅಂಥವ್ರು ಇರೋದ್ರಿಂದನೇ ಇವತ್ತು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಆಗಿರೋದು. ನೀವೆಲ್ಲ ನೋಡಿರಿ, ಯಾರು ಕೂಡ ಫಸ್ಟ್ ಏನು ಮಾಡ್ತಾರೆ, ದೊಡ್ಡ ಕ್ಯಾಮ್ರಾ ತೊಗೊಂಡು, ದೊಡ್ಡ ಮೈಕ್ ತೊಗೊಂಡು ಯಾರು ಕೂಡ ಗ್ರೋತ್ ಆಗಿಲ್ಲ. ಅವರೆಲ್ಲ ಸಣ್ಣದರಿಂದಲೇ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗಂತ ನಾನು ಯಾವತ್ತು ಇಂಟೆನ್ಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋಗಿ, ಅದು ತಾನಾಗಿ ಗ್ರೋತ್ ಆಗುತ್ತೆ. ಅದು ಒಂದು ಯೂಟ್ಯೂಬ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಎನಿವನ್. ನೀವು ಏನು ಮಾತಾಡ್ತೀರೋ ಅದನ್ನು ನಿರರ್ಗಳವಾಗಿ ಮಾತಾಡೋದನ್ನು ಕಲ್ಕೋರಿ, ಹೌದಾ? ಮತ್ತು ನಿಮ್ಗೆ ಏನಾದರೂ ಸಜೆಷನ್ ಬೇಕಾದರೆ ನೀವು ನಂಗೆ ಕೇಳ್ಬೋದು. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ. ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಇದು ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನಗೇನು ಕಂಟೆಂಟ್ ಸಿಗುತ್ತೋ ಕೂಡ ನನಗೇನು ಕಂಟೆಂಟ್ ಸಿಗುತ್ತಲ್ಲ ಅದನ್ನೆಲ್ಲ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಹೌದಾ? ಒಂದು ನೆನಪಿಟ್ಕೊಳ್ಳಿ, ನೀವು ಏನಾದರೂ ಹೊಸ ಯೂಟ್ಯೂಬ್ ಚಾನಲ್ ಏನಾದರೂ ಓಪನ್ ಮಾಡಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಬೇಕು ಅಂತಂದರೆ, ನಿಮ್ಗೆ ಏನು ಅನಿಸುತ್ತೆ ಅದು ತಪ್ಪಿರಲಿ, ಏನಾದರಲ್ಲಿ ಟ್ರೋಲ್ ಮಾಡಲಿ, ಏನಾದರೂ ಮಾಡಲಿ, ಅದು ನಿಮಗೆ ಬಿಟ್ಟಿದ್ದು ವಿಚಾರ. ನೀವು ನೋಡಿರ್ಬೋದು, ಸತೀಶ್ ಕ್ಯಾಡಪ್ ಅವ್ನು ಕೇಳಿದ್ದೀರಾ, ಅದು ಬಿಗ್ ಬಾಸ್ ಕಂಟೆಸ್ಟೆಂಟು. ಅವ್ರು ನೋಡಿ ಎಷ್ಟು ಪಾಸಿಟಿವ್. ಜನ ಯಾರು ಬೇಕಾದ್ರೂ ಮಾತಾಡಲಿ, ಒಂದು 4 ಸಿಂಬಲ್ ಹಾರ್ಟ್ ಸಿಂಬಲ್ ಕಳಿಸ್ತಾರೆ, ಹೌದಾ? ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೋ ಅದು ಜನಕ್ಕೆ ಬಿಟ್ಟಿದ್ದು. ಆದರೆ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ, ಅವ್ರು ಮಾತಾಡ್ತಿದ್ದಾರೆ. ಮಾತಾಡಲೇಬೇಕು. ಜನ ಮಾತಾಡಿದಾಗಲೇ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ, ಹೌದಾ? ಓಕೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಬಾಯ್.